ನಮಸ್ತೆ, ವೆಲ್ಕಮ್ ಟು ವನಿತಾ ಶೇಖರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಆಗೋದು ಅರೌಂಡ್ 11:30ಗೆ. ಸೊ ಎವ್ರಿ ಡೇ ನಾನು ಒಂದೊಂದು ಫ್ರೂಟ್ಸ್ನ ಕನ್ಸ್ಯೂಮ್ ಮಾಡ್ತೀನಿ. ಇವತ್ತು ನಾಟಿ ಪಪ್ಪಾಯ, ನಾಟಿ ಪಪ್ಪಾಯ ಯೂಶಲಿ ಸ್ವಲ್ಪ ಸ್ವೀಟ್ ಇರುತ್ತೆ. ಸೊ ನನಗೆ ನಾಟಿ ಪಪ್ಪಾಯ ಸ್ವಲ್ಪ ಇಷ್ಟ ಆಗುತ್ತೆ. ಆ್ಯಂಡ್ ಇದು ನನ್ನ ಫೇವ್ರೆಟ್ ಜಾಗ. ಸೊ ಇಲ್ಲಿ ಫ್ರೂಟ್ಸ್ ತಿಂತ ಎಂಜಾಯ್ ಮಾಡ್ತಾ ಇದ್ದೀನಿ. ಸೊ ಐ ಲವ್ ನಮ್ಮ ಮನೆಯಲ್ಲಿ ಫೇವ್ರೆಟ್ ಜಾಗ ಅಂತಂದರೆ ಸುಮಾರು ಟೈಮ್ ನಾನು ಇಲ್ಲೇ ಸ್ಪೆಂಡ್ ಮಾಡೋದು. ಅದ್ರ ಜೊತೆಗೆ ಇವತ್ತು ನಾನು ಆಲ್ರೆಡಿ ನಿಮ್ಮೆಲ್ಲರಿಗೂ ಹೇಳಿದ್ದೀನಿ, ನನ್ನ ಸ್ಟಾರ್ಟಿಂಗ್ ವೀಡಿಯೋದ ನಮ್ಮದೇ ಸ್ವಪ್ನ ವೃದ್ಧಿ ಅನ್ನೋ ಪೇಜ್ ಇದೆ. ಅಲ್ಲಿ ಸ್ಯಾರಿ ಆಗಿರ್ಬೋದು, ಸ್ಯಾರಿ ರಿಲೇಟೆಡ್ ವೀಡಿಯೋಸ್ಗಳನ್ನು ನಾವು ಅಲ್ಲಿ ಅಪ್ಲೋಡ್ ಮಾಡ್ತೀವಂತ. ಸೊ ಸ್ವಲ್ಪ ಕೆಲಸ ಇತ್ತು ಅದ್ರ ರಿಲೇಟೆಡ್. ಸೊ ಅವತ್ತು ವೆಡ್ನಸ್ಡೇ ಬ್ಲಾಗ್ ಇದೆ ಆ್ಯಕ್ಚುಲಿ ನಾನು ಶೂಟ್ ಮಾಡಿರೋದು. ಸೊ ವೆಡ್ನಸ್ಡೇ ನಮ್ಮ ಮನೇಲಿ ನಾನ್ ವೆಜ್ ಮಾಡಿದ್ವಿ. ಯೂಶ್ವಲಿ ಆಲ್ಮೋಸ್ಟ್ ನಮ್ಮ ಮನೇಲಿ ಚಿಕನ್ನೇ ನಾವು ಪ್ರಿಫರ್ ಮಾಡ್ತೀವಿ ನಮ್ಮ. ಸೊ ಇವತ್ತು ಬೇಳೆ ಸಾಂಬಾರು ಮಾಡಿದ್ವಿ. ನಮ್ಮನೆಲ್ಲರಿಗೂ ಆಲ್ಮೋಸ್ಟ್ ಬೇಳೆ ಸಾಂಬಾರು ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಆಲ್ಮೋಸ್ಟ್ 1 ಮಂತ್ 30 ಆಗಿತ್ತು, ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿತ್ತು. ಸೊ ಅದಕ್ಕೋಸ್ಕರ ಕುಕ್ಕರ್ಗೆ ನೀರು ಬಿಟ್ಟು ತೆಗಿತಾ ಇದ್ದೀನಿ. ಆ್ಯಂಡ್ ನಮ್ಮ ಮನೇಲಿ ಹೇಗೆ ಅಂತಂದರೆ, ನಮ್ಮಮ್ಮ ಒಂದೇ ಸಲ ಕಾಳನ್ನ ಹಾಕಿ ಕುಕ್ಕರಲ್ಲಿ ಬೇಯಿಸಲ್ಲ, ಯಾಕಂದರೆ ಅದು ತುಂಬ ಸ್ಮ್ಯಾಶ್ ಆಗೋಗ್ಬಿಡುತ್ತೆ ಅಂತ. ಸೊ ಆ ಕಾಳನ್ನೇ ಸಪ್ರೇಟಾಗಿ ಬೇಯಿಸ್ತಾರೆ ಆ್ಯಂಡ್ ಚಿಕನ್ ಕೂಡ ಸಪ್ರೇಟಾಗಿ ಬೇಯಿಸ್ತಾರೆ. ಸೊ ಲಾಸ್ಟ್ ಟೈಮ್ ಏನಾಗಿತ್ತು ಅಂದರೆ, ನಾನೇ ಚಿಕನ್ ಸಾಂಬಾರು ಮಾಡಿದೆ ಫಸ್ಟ್ ಟೈಮು. ಸೊ ಅದು 2 ವಿಸಿಲ್ ಹೊಡಿಸಿ ಫುಲ್ಲು ಮೊಸಪ್ಪಾದಂಗೆ ಆಗ್ಬಿಟ್ಟಿತ್ತು ಮೂಳೆ ಎಲ್ಲ. ಸೊ ಅದಕ್ಕೋಸ್ಕರ ಏನು ಟೇಸ್ಟ್ ಮಾಡ್ತಾಯಿದ್ದೀನಿ ವೆದರ್ ಅದು ಚೆನ್ನಾಗಿ ಆಗಿದೆಯಾ ಇಲ್ವಾ ಅಂತ. ಬಿಕಾಸ್ ಅಮ್ಮಗೆ ಹೇಳ್ತಿದ್ದೆ, ಒಂದೇ ವಿಸಿಲ್ ಹೊಡ್ಸಿದ್ದೀನಿ ಆಗಿದೆಯಾ ಇಲ್ವಾ ಅಂತ. ಸೊ ಅದನ್ನು ಇವಾಗ ಬೇಳೆ ನಾವೇನು ಸಪ್ರೇಟಾಗಿ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಈ ಒಂದು ಇದಕ್ಕೆ ನಾನು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಸೊ ಅದಾದಮೇಲೆ ಇದನ್ನು ನಾವು ಒಲೆ ಮೇಲೆ ಇಟ್ಟರೆ ನೀಟಾಗಿ ಒಂದು 2-3 ಸಲ ಕುದಿಸಿದ್ರೆ ಸಾಕು. ನೀಟಾಗಿ ಅದು ಕಾಳಿಗೆ ಉಪ್ಪು ಖಾರ ಹಿಡಿದಿರುತ್ತೆ. ಸೊ ಅದಾದಮೇಲೆ ಬೇಕಾದ್ರೆ ನಾವು ಟೇಸ್ಟ್ ಮಾಡ್ಬೋದು. ಏನು ತುಂಬ ಡಿಫ್ರೆನ್ಸ್ ಅನಿಸಲ್ಲ. ಅದು ಒಟ್ಟಿಗೆ ಹಾಕಿ ಬೇಯಿಸಿದ್ರು ಅಥವಾ ಸಪ್ರೇಟಾಗಿ ಹಾಕಿ ಬೇಯಿಸಿದ್ರು ಏನೂ ತುಂಬ ಡಿಫ್ರೆನ್ಸ್ ಅನಿಸಲ್ಲ. ಬಟ್ ಕಾಳು ಸಿಗಬೇಕು ಅಂತ ಅಂದರೆ ಈ ರೀತಿ ನೀವು ಟ್ರೈ ಮಾಡ್ಬೋದು. ಯಾರಾದರೂ ಒಟ್ಟಿಗೆ ಹಾಕಿ ಬೇಯಿಸ್ತಿದ್ರೆ ಈ ರೀತಿ ಸಪ್ರೇಟಾಗಿ ಅದನ್ನು ಬೇಯಿಸಿದ್ರೆ ಸೊ ಚೆನ್ನಾಗಿ ಆಗುತ್ತೆ. ಕಾಳೇನು ಟೇಸ್ಟ್ ಹಿಡ್ದಾರೆ ಏನಿರಲ್ಲ, ತುಂಬ ಚೆನ್ನಾಗಿ ಆಗುತ್ತೆ. ನೀವು ಯಾರಾದ್ರು ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ. ಎಷ್ಟು ಜನ ಮನೇಲಿ ಇದೇ ರೀತಿ ನೀವು ಚಾಕುನ ಇಟ್ಟು ಕಾಯಿಸ್ತೀರಾ ಅಂತ ಹೇಳಿ. ಚಾಕುನ ಇಟ್ಟು ಅದಾದಮೇಲೆ ಸಾಂಬಾರು ಅಥವಾ ಚಿಕನ್ ಆಗಲಿ ಮಟನ್ ಯಾವುದೇ ಮಾಡಿದ್ರೂ ಕೂಡ ಅದಕ್ಕೆ ನಾವು ಆ ಚಾಕುನ ಹಿಡ್ತೀವಿ, ಬಿಕಾಸ್ ಅದು ದೃಷ್ಟಿ ಆಗಿರುತ್ತೆ ಅಂತ. ನಾನು ತುಂಬ ಚಿಕ್ಕವಳಿದ್ದಾಗಿದ್ದಾನು ನಮ್ಮ ಅಜ್ಜಿ ಇದನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಬಂದಿದ್ದಾರೆ. ಅದು ಎಷ್ಟು ನಿಜನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಬಟ್ ಈಗಲೂ ಕೂಡ ನಮ್ಮ ಮನೇಲಿ ಅದು ಪ್ರಾಕ್ಟೀಸ್ ಮಾಡಿಸ್ತಾ, ಅಕಸ್ಮಾತ್ ಇಟ್ಟಿಲ್ಲ ಅಂದರೆ ಹೊಟ್ಟೆ ನೋವು ಬರುತ್ತೆ ಅದು ಇದು ಅಂತ ಹೇಳ್ತಾರೆ. ನೀವಲ್ಲಿ ನೋಡ್ಬೋದು, ಆ ಚಿಕನ್ ಪೀಸ್ ಅಂಟ್ಕೊಂಡಿದೆ. ಸೊ ಅಂಟ್ಕೊಂಡಿದೆ ಅಂತಂದರೆ ಮೋಸ್ಟ್ಲಿ ದೃಷ್ಟಿ ಆಗಿದೆ ಅಂತ ಹೇಳ್ತಾರೆ ನಮ್ಮ ಮನೇಲಿ. ಬಟ್ ನನಗೆ ನಿಜ ಗೊತ್ತಿಲ್ಲ. ಬಟ್ ಅವರು ಪ್ರಾಕ್ಟೀಸ್ ಮಾಡ್ತಿದಾರಲ್ಲ, ಸರಿ ಓಕೆ ಬಿಡು ಇರ್ಬೋದೇನೋ ಅಂತ ನನಗೆ ಅನಿಸುತ್ತೆ. ಸೊ ನಮ್ಮಮ್ಮ ಮುದ್ದೆ ಮಾಡ್ತಿದ್ದಾರೆ. ಎಷ್ಟು ಜನಕ್ಕೆ ನಾನ್ ವೆಜ್ ಸ್ಪೆಷಲಿ ಎಷ್ಟನ್ನು ಈಗ ವೆರೈಟೀಸ್ ಆಫ್ ಫುಡ್ ಅವೈಲಬಲ್ ಇರ್ಬೋದು, ಸ್ಪೆಷಲಿ ನಾನ್ ವೆಜ್ ಅಲ್ಲಿ. ಬಟ್ ಚಿಕನ್ ಸಾರಿಗೆ ಅಥವಾ ಮಟನ್ ಸಾರಿಗೆ ಮುದ್ದೆ ಇಸ್ ದ ಬೆಸ್ಟ್ ಕಾಂಬಿನೇಷನ್ ಅಂತ ನನಗನ್ಸುತ್ತೆ. ಬಿಕಾಸ್ ನಮ್ಮ ಮನೇಲಿ ಎಲ್ಲರಿಗೂ ನಮಗೆ ಮುದ್ದೆ ಅಂದರೆ ತುಂಬ ಇಷ್ಟ. ಬಿಕಾಸ್ ನಮ್ಗೆ ಚೈಲ್ಡ್ಹುಡ್ಡಿದ್ದನೂ ಮುದ್ದೆ ತಿನ್ನಿಸಿ ಬೆಳೆಸಿರೋದ್ರಿಂದ ಸ್ಪೆಷಲಿ ಸಾಂಬಾರುಗಳಿಗೆ ತುಂಬ ಚೆನ್ನಾಗಾಗುತ್ತೆ ಮುದ್ದೆ, ಸ್ಪೆಷಲಿ ನಾನ್ ವೆಜ್ ಸಾಂಬಾರಿಗೆ. ಸೊ ನಮ್ಮಮ್ಮನೂ ಕೂಡ ಈಗ ಮುಂಚಿನ ಥರ ಎಲ್ಲ ಕೂತ್ಕೊಂಡು ತಿರುಗೋದೆಲ್ಲ ಇಲ್ಲ. ನಮ್ಮಮ್ಮನೂ ಫುಲ್ ಅಪ್ಡೇಟ್ ಆಗಿ ಈಗ ಬಾಣಲಿಲಿ ಮಾಡಂಗೆ ಆಗ್ಬಿಟ್ಟಿದ್ದಾರೆ. ಎಷ್ಟು ಜನ ಹೊಸ್ದಾಗಿ ಕಲಿತಿರೋರಿಗೆ ಯೂಶ್ವಲಿ ಬಾಣಲಿಲಿ ಮಾಡಿ ಅಂತ ಹೇಳ್ತಾರೆ. ಇವಾಗ ನಮ್ಮಮ್ಮನೂ ಅಷ್ಟೇ ನೀಟಾಗಿ ಅಪ್ಡೇಟ್ ಆಗಿ ಬಾಣಲಿಲೇ ಮಾಡ್ತಾರೆ. ನಾನು ಮೊನ್ನೆ ಹೇಳ್ತಿದ್ದೆ, ನೀವು ಮುದ್ದೆಗೋಸ್ಕರ ಸಪ್ರೇಟಾಗಿ ಬಾಣಲಿ ತೊಗೊಂಬಿಡಿ, ಇದಲ್ಲೇ ಮಾಡೋಕ್ಕೆ ಹೋಗ್ಬಿಡಿ, ಅದೊಂಥರ ಅನಿಸುತ್ತೆ ಅಂತ. ಸೊ ಆಮೇಲೆ ಈಗ ಮುಂಚೆ ತುಂಬ ಚೆನ್ನಾಗಿ ನಾದ್ತಿದ್ರು ನಮ್ಮಮ್ಮ, ಈಗ ನಾದೋದೇ ಇಲ್ಲ, ಹಂಗಂಗೆ ಇಟ್ಟಿರ್ತಾರೆ. ಮೊನ್ನೆ ಆ್ಯಕ್ಚುಲಿ ಬೈತಿದ್ದೆ, ನೀವು ನೀಟಾಗಿ ನಾದೋದೇ ಇಲ್ಲ ಮುದ್ದೆನ, ಹಾಗಾಗಿ ಇಟ್ಟಿರ್ತೀರಾ ಅಂತ ಹೇಳಿ. ಸೊ ಎಲ್ಲ ನಮ್ಗೆ ವಯಸ್ಸಾಯಿತು, ನೀವೇ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾರೆ ಏನಾದ್ರು ಹೇಳೋಕ್ಕೆ ಹೋದರೆ. ಸರಿ ಆಯಿತು ಅಂತ ನಾನು ಸುಮ್ಮನಾಗ್ಬಿಟ್ಟೆ. ಸೊ ನನಗೆ ನಾನ್ ವೆಜ್ ಅಂತ ಮಾಡಿದಾಗ ಪದೇ ಪದೇ ಕರ್ದು ಹಾಕ್ಸ್ಕೊಂಡು ತಿನ್ಸೋಕ್ಕೆ ಇಷ್ಟ ಆಗಲ್ಲ. ಸೊ ನಾನು ಒಂದೇ ಸಲ ಏನು ಬೇಕೋ ನನಗೆ ಹಾಕ್ಕೊಂಡು ನಾನು ಸುಮ್ಮನೆ ಕೂತ್ಕೊಂಡು ತಿಂತೀನಿ. ಸೊ ಅದಕ್ಕೋಸ್ಕರ ಎಲ್ಲ ಒಂದೇ ಸಲ ಬಟ್ಲಲ್ಲಿ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಪದೇ ಅವ್ರನ್ನ ಕರಿಯೋಕ್ಕೆ ನನಗೆ ಇಷ್ಟ ಇಲ್ಲ, ಆಮೇಲೆ ಅವರು ಇದು ಮಾಡ್ತಾರೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಎಲ್ಲ ಒಂದೇ ಸಲ ಬಟ್ಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನನಗೆ ಈ ಥರ ಡೆಕೋರೇಷನ್ ಮಾಡ್ಕೊಂಡು ನೀಟಾಗಿ ಪ್ರೆಸೆಂಟ್ ಮಾಡ್ಕೊಂಡು ತಿನ್ನೋದನ್ನ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗತ್ತೆ. ಸೊ ಈರುಳ್ಳಿ ಹಾಗೂ ಸೌತೆಕಾಯಿ ಇಲ್ಲಾಂದರೆ ನಮ್ಮ ನಾನ್ ವೆಜ್ ಊಟ ಕಂಪ್ಲೀಟ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ಸೊ ವಿತೌಟ್ ಆನಿಯನ್ ಅಥವಾ ಕುಕುಂಬರ್ ಇಲ್ದರೆ ಹೋಗ್ರೆ ನಾನ್ ವೆಜ್ ಊಟ ಕಂಪ್ಲೀಟ್ ಆಗೋಲ್ಲ. ನನಗೆ ಪರ್ಸ್ನಲಿ ಸೌತೆಕಾಯಿ ಇಲ್ಲಾಂದ್ರೂ ನಡೆಯುತ್ತೆ ನಾನ್ ವೆಜ್ಗೆ, ಬಟ್ ಆನಿಯನ್ ಇಲ್ಲಾಂದರೆ ನಡೆಯೋದೇ ಇಲ್ಲ.
ಸೊ ಇದು ಲೆಮನ್ ಚಿಕನ್ ಹೇಗೆ ಮಾಡಿದೆ ಅಂತ ತೋರಿಸಿ. ಇದು ಆ್ಯಕ್ಚುಲಿ ನನ್ನ ತಂಗಿದಿರು ಲೆಮನ್ ಚಿಕನ್ ಮಾಡಿ ಶೂಟ್ ಮಾಡಿರೋದು ನಿಮ್ಮೆಲ್ಲರಿಗೂ ಕೂಡ ತೋರ್ಸೋಕ್ಕೋಸ್ಕರ. ಬಿಕಾಸ್ ನನ್ನ ಕೊನೆ ತಂಗಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಲೆಮನ್ ಚಿಕನ್ ಅಂತ. ಫಸ್ಟು ಚಿಕನ್ನ ಇದು ತೊಗೊಂಡ್ರೆ ಬರೀ 1/4 kg ಚಿಕನ್, ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ನೀಟಾಗಿ ತೊಳ್ಕೊಬೇಕು. ಸೊ ಅದಾದಮೇಲೆ ಇದಕ್ಕೆ ಬೇಕಾಗಿರೋದು ನಿಂಬೆಹಣ್ಣು, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಹಾಗೂ 4 ಹಸಿಮೆಣ್ಸಿನ್ಕಾಯಿ. ಸೊ ಇದು ನೀಟಾಗಿ ಫಸ್ಟು ಗ್ರೈಂಡ್ ಮಾಡ್ಕೊಳ್ಬೇಕು. ಶುಂಠಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಲೆಮನ್. ಬಿಕಾಸ್ ಲೆಮನ್ ಚಿಕನ್ ಆಗಿರೋದ್ರಿಂದ ಸ್ವಲ್ಪ ಲೆಮನ್ ಇದಕ್ಕೆ ಸ್ವಲ್ಪ ಜಾಸ್ತಿ ಅವಶ್ಯಕತೆ ಇದೆ. ಸೊ ಇದು ನೀಟಾಗಿ ಈ ರೀತಿ ಗ್ರೈಂಡ್ ಆಗಿದೆ. ಅದಾದಮೇಲೆ ಇದಕ್ಕೆ ಸ್ವಲ್ಪ ಸಾಲ್ಟು, ಆಮೇಲೆ ಮೊಸರು ಇಲ್ಲಿ 4ರಿಂದ 5 ಟೇಬಲ್ ಸ್ಪೂನ್ ಮೊಸರು ಸಾಕಾಗತ್ತೆ. ಸೊ ನೋಡ್ಕೊಂಡು ನೀವು ಯಾವ ಕ್ವಾಂಟಿಟಿ ಚಿಕನ್ ತೊಗೊತ ಅದ್ರ ಮೇಲೆ ನೀವು ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ. ಅದಾದಮೇಲೆ ನಾವು ಏನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟನ್ನ ಇದಕ್ಕೆ ಆ್ಯಡ್ ಮಾಡಿ ನೀಟಾಗಿ ಚಿಕನ್ಗೆ ಕೋಟಿಂಗ್ ಮಾಡಬೇಕು. ನೀಟಾಗಿ ಆ ಚಿಕನ್ಗೆ ಅದು ನೀಟಾಗಿ ಕೋಟ್ ಆಗಬೇಕು. ಜೊತೆಗೆ ಒಂದು 1/4 ಟೇಬಲ್ ಸ್ಪೂನ್ ಅರಿಶಿನ, ಜೊತೆಗೆ ಒಂದು ಸ್ವಲ್ಪ ಪೆಪ್ಪರ್. ಆ ಫ್ಲೇವರ್ ಚೆನ್ನಾಗಿರುತ್ತೆ. ಪೆಪ್ಪರ್ ಫ್ಲೇವರ್ ನಮಗೆ ಪರ್ಸ್ನಲಿ ಇಷ್ಟ ಆಗುತ್ತೆ. ನೀವು ಬೇಕಾದರೆ ಹಾಕಿ, ಬೇಡಂದರೆ ಬಿಡಿ. ಇಟ್ಸ್ ಅನ್ ಆಪ್ಷನ್. ಬಿಕಾಸ್ ನಮಗೆ ಎಲ್ಲರಿಗೂ ಪೆಪ್ಪರ್ ಫ್ಲೇವರ್ ಸ್ವಲ್ಪ ಇಷ್ಟ ಆಗೋದನ್ನ ಪೆಪ್ಪರ್ನ ಆ್ಯಡ್ ಮಾಡಿ. ಅದಾದಮೇಲೆ ಇನ್ನೊಂದು 2 ಟೇಬಲ್ ಸ್ಪೂನ್ ಆಫ್ ಮೊಸರು ಹಾಕಿ 1 hour ಮ್ಯಾರಿನೇಟ್ ಮಾಡೋಕ್ಕೆ ಬಿಟ್ಬೇಡಿ. ಅದು 30 minutes ಇಸ್ ಮೋರ್ ದೆನ್ ಎನಫ್. ಸ್ವಲ್ಪ ಪ್ಯಾನ್ಗೆ 3 to 4 ಟೇಬಲ್ ಸ್ಪೂನ್ ಆಫ್ ಆಯಿಲ್ನ ಆ್ಯಡ್ ಮಾಡಿ ಅದಕ್ಕೆ ಫಸ್ಟು ಕರ್ಬೇವು ಯೂಶ್ವಲಿ ನೀವು ನೋಡಿರ್ತಾರೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಫಸ್ಟು ಅವ್ರು ಜಾಸ್ತಿ ಹಾಕೋದೆ ಕರಿಬೇವು, ಹಸಿಮೆಣ್ಸಿನ್ಕಾಯಿ. ಸೊ ನಾವು ಹಸಿಮೆಣ್ಸಿನ್ಕಾಯಲ್ಲಿ ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ, ನಿಮ್ಗೆ ಬೇಕಂದರೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಫಸ್ಟ್ ಕರಿಬೇವು ಆ್ಯಂಡ್ 2 ಆನಿಯನ್ ತೊಗೊಂಡಿರೋದಿಲ್ಲಿ, ಮೀಡಿಯಮ್ ಸೈಜ್ ಆನಿಯನ್. ಜೊತೆಗೆ ಇದು ಬ್ಲ್ಯಾಕ್ ಸಾಲ್ಟ್, ನಿಮ್ಗೆ ಯಾವ ಸಾಲ್ಟ್ ಇದೆಯೋ ಆ ಸಾಲ್ಟನ್ನ ನೀವು ಆ್ಯಡ್ ಮಾಡ್ಕೊಬೋದು. ನೀಟಾಗೆ ಇದು ಆನಿಯನ್ ನೀಟಾಗಿ ಬ್ರೌನ್ ಆಗಬೇಕು. ಅದಾದಮೇಲೆ ನಾವೇನು ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಆ ಚಿಕನ್ನ ಈ ಪ್ಯಾನ್ಗೆ ಟ್ರಾನ್ಸ್ಫರ್ ಮಾಡಿ ನೀಟಾಗಿ ಒಂದು 5 to 10 minutes ನೀಟಾಗಿ ಆ ಚಿಕನ್ನು ಚೆನ್ನಾಗಿ ಬೇಯಬೇಕು. ಬೆಂದಾಗೇ ಆ ಚಿಕನ್ ಫ್ಲೇವರ್ ಚೆನ್ನಾಗಿ ಬಿಡತ್ತೆ. ಸೊ ಅದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ 10 to 15 minutes ನೀಟಾಗಿ ಚಿಕನ್ ಬೇಯಬಿಡಿ. ಅದಾದಮೇಲೆ ನೀವು ನೋಡ್ಬೋದು ಚಿಕನ್ ನೀಟಾಗೆ ಅಂಡು ಏನು ನೀರು ಬಿಟ್ಟಿದೆ. ಗರಂ ಮಸಾಲ, ಧನಿಯಾ ಪುಡಿ, ಚಿಕನ್ ಮಸಾಲ. ಮಸಾಲೆಗಳು ಯಾವುದಿದೆ ಅಂತ ನನ್ನ ತಂಗಿ ಹೇಳಿದೆಲ್ಲ ನೀವು ನೀಟಾಗಿ ಕೇಳಿಸ್ಕೊಂಡಿದ್ದೀರಾ ಅಂತ ಅನಿಸುತ್ತೆ. ಸೊ ಮಸಾಲೆಗಳನ್ನೆಲ್ಲ ನೀಟಾಗಿ ಆ್ಯಡ್ ಮಾಡಿ ನೀಟಾಗಿ ಆ ಚಿಕನ್ಗೆ ಮಿಕ್ಸ್ ಮಾಡಬೇಕು. ಬಿಕಾಸ್ ಆ ಮಸಾಲೆಗಳೆಲ್ಲ ಈ ನೀಟಾಗಿ ಚಿಕನ್ ಇಡಬೇಕು. ಸೊ ಅದಕ್ಕೋಸ್ಕರ ಮಸಾಲೆಗಳನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಅದಾದಮೇಲೆ ನಿಮ್ಗೆ ಎಷ್ಟು ಬೇಕೋ ಕ್ವಾಂಟಿಟಿ ನೀರು ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಅದು ಬೇಯಕ್ಕೆ ಬಿಡಿ. ಅದಾದಮೇಲೆ 2 ಟೇಬಲ್ ಸ್ಪೂನ್ ಆಫ್ ಕಾರ್ನ್ಫ್ಲವರ್ನ ನೀಟಾಗಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟು ಇಲ್ದರಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಬಿಕಾಸ್ ನಾವೇನು ಆ ಚಿಕನ್ಗೆ ಬೇಯಕ್ಕೆ ಇಟ್ಟಿದ್ದೀವಲ್ಲ ಆ ಚಿಕನ್ಗೆ ಈ ಕಾರ್ನ್ಸ್ಟಾರ್ ಅಂತ ಹೇಳ್ತಾರೆ ಯೂಶ್ವಲಿ ಇದನ್ನು. ಸೊ ಇದನ್ನು ನಾವು ಆ ಚಿಕನ್ಗೆ ಮಿಕ್ಸ್ ಮಾಡಬೇಕು. ಸೊ ಅದಕ್ಕೋಸ್ಕರ ನೀಟಾಗಿ ಇದು ಗಂಟು ಇಲ್ದರೆ ಮಿಕ್ಸ್ ಮಾಡ್ಕೊಳ್ಳಿ. ಬಿಕಾಸ್ ಅದಕ್ಕೆ ಆ್ಯಡ್ ಮಾಡಾದಮೇಲೆ ಗಂಟು ಆಗೋ ಚಾನ್ಸಸ್ ಇದೆ. ಸೊ ಇದು ನೀಟಾಗಿ ಇದಕ್ಕೆ ಮಿಕ್ಸ್ ಮಾಡಿ. ಅದಾದಮೇಲೆ ಲೆಮನ್ ಚಿಕನ್ ಆಗಿರೋದು ನಾನು ಮುಂಚೆನೇ ಹೇಳಿದ್ದೀನಿ ನಿಮಗೆ ಲೆಮನ್ ಜಾಸ್ತಿ ಅವಶ್ಯಕತೆ ಇದೆ ಅಂತ. ಸೊ ಈಗ ಲೆಮನ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಲೆಮನನ್ನು ಸ್ಕ್ವೀಸ್ ಮಾಡಿ ಲಾಸ್ಟಲ್ಲಿ ಕೊರಿಯಾಂಡರ್ನ ಹಾಕಿ ಗಾರ್ನಿಷ್ ಮಾಡಿದ್ರೆ ನಮ್ಮ ಲೆಮನ್ ಚಿಕನ್ ರೆಡಿಯಾಗಿದೆ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.